ನಿಮ್ಮೆಲ್ಲರಿಗೂ ನಾನು ತೋರಿಸಿರುವ ಹಾಗೆ ವಾಟ್ಸಪ್ ಮೆಸೇಜ್ ಬಂದಿರಬಹುದು. ಕೆಲವು ಪೇರೆಂಟ್ಸ್ ನನಗೆ ಮೆಸೇಜ್ ಹಾಕ್ತಾ ಇದ್ದಾರೆ, ಸರ್ ಅದು ಏನು ನಮಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಸಿಂಪಲ್ ವೇನಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಾನು ನನ್ನ ಒಂದು ಪ್ರಯತ್ನ ಮಾಡ್ತೇನೆ ಒಂದು ಸಿಂಪಲ್ ವೇನಲ್ಲಿ ಗೈಡ್ ಮಾಡೋದಕ್ಕಾಗಿ. ನಿಮಗೇನು ಮೆಸೇಜ್ ಬಂದಿದೆ ನೋಡಿ, ಇದು ಏನಪ್ಪ ಅಂದರೆ ಕೆಇನಿಂದ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ, ಯಾವ ರೀತಿ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನು ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏನಪ್ಪ ಅಂದರೆ 25ನೇ ತಾರೀಕಿಂದ 30ನೇ ತಾರೀಕುವರೆಗೂ ಅವರೊಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಒನ್ ಟೈಪ್ ತರಗತಿ, ನಿಮಗೇನಪ್ಪ ಅಂದ್ರೆ ತರಗತಿಗಳು ಅಥವಾ ನಿಮಗೊಂದು ಕೋಚಿಂಗ್ ಅಂತ ಅಂದ್ಕೊಳ್ಳಿ. ನಿಮಗೆ 25ರಿಂದ 30ನೇ ತಾರೀಕು ಒಳಗಡೆ ಅಂದರೆ ಡೇಟ್ನೇ ಇರುತ್ತೆ, ಅಲ್ಲಿ ಸ್ಲಾಟಿಂಗ್ ಬುಕ್ಕಿಂಗ್ ಮಾಡ್ಬೋದು. ನೀವಲ್ಲಿ ಗುರುವಾರ ಅಂದರೆ ಬಕ್ರೀದ್ ಹೊರತುಪಡಿಸಿ ಉಳಿದ ಡೈಲಿ ನಿಮಗೆ ಅಲ್ಲಿ ಕೋಚಿಂಗ್ ಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ದಿನನ ಆಯ್ಕೆ ಮಾಡಿಕೊಂಡು ನೀವು ಅಟೆಂಡ್ ಆಗ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಯೂಸಲಿ ಇರುವಂಥದ್ದು ತೋರಿಸ್ತಾ ಇದ್ದಾನೆ ಟೈಮಿಂಗ್ ಪ್ರಕಾರ. ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಅಲ್ಲಿ ಹೋದಾಗ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಕಾಮನ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ MBBS ಕಾಲೇಜ್ ಆಗಿರ್ಬೋದು, VT ಆಗಿರ್ಬೋದು, ಕೆಲವು ಏಡೆಡ್ ಆಗಿರ್ಬೋದು ಅಂಥ ಕಾಲೇಜ್ಗಳೇನಪ್ಪ ಅಂತಂದರೆ ಅವರು ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಿಮಗೆ ಆನ್ಲೈನ್ ಯಾವ ರೀತಿ ಪ್ರಕ್ರಿಯೆ ನಡೀತೆ ಅನ್ನೋದು ಡೀಟೇಲ್ ಆಗಿ ಸಿಂಪಲ್ ವೇನಲ್ಲಿ ಹೇಳ್ತಾರೆ. ಯಾವ ರೀತಿ ನೀವು ಸೀಟ್ನ ಆಯ್ಕೆ ಮಾಡ್ಕೊಳ್ಬೇಕು, ಏನೆಲ್ಲ ಇದರೊಳಗಡೆ ಪ್ರಕ್ರಿಯೆ ಇರುತ್ತೆ, ಎಲ್ಲ ಪೋಷಕ ಮತ್ತು ಆಮೇಲೆ ಸ್ಟೂಡೆಂಟ್ಸ್ಗೆ ಏನು ಯೂಸಲಿ ನಿಮಗೆ ಅಲ್ಲಿ ಕ್ಲಿಯರಾಗಿ ಸಿಂಪಲ್ ವೇನಲ್ಲಿ ತಿಳಿಸ್ತಾರೆ. ಸೊ ಅದಕ್ಕಾಗಿ ನೀವು ಡೈರೆಕ್ಟ್ ಅಟೆಂಡ್ ಮಾಡೋ ಹಂಗಿರಲ್ಲ. ನೀವೇನು ಮಾಡಬೇಕಂದ್ರೆ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಅಂದರೆ ಮೊದಲೇ ಬುಕ್ ಮಾಡ್ಕೋಬೇಕು. ನನ್ನ ಊರೇನಪ್ಪ ಅಂದರೆ ಕೊಪ್ಪಾಳಿದೆ, ನನಗೆ ಈ ಪ್ಲೇಸಲ್ಲಿ ಏನಂದರೆ ಈ ತಾರೀಕು ನಾನು ಅಟೆಂಡ್ ಮಾಡಲು ಸಿದ್ಧನಿದ್ದೇನೆ ಅಂತ ನಿಂದು ಕ್ಲಿಕ್ ಮಾಡಿ ಅದನ್ನು ಬುಕ್ ಮಾಡಿಕೊಂಡು ನಂತರ ನೀವೆಲ್ಲೇನಪ್ಪ ಅಂದರೆ ಆ ಒಂದು ತರಗತಿಗೆ ನೀವಲ್ಲಿ ಅಟೆಂಡ್ ಆಗ್ಬೋದು. ಕೋಚಿಂಗ್ ಅಂದ್ಕೊಳ್ಳಿ, ಅದಕ್ಕೆ ಅಟೆಂಡ್ ಆಗ್ಬೋದು. ಯಾವ ರೀತಿ ಅಟೆಂಡ್ ಆಗಬೇಕು, ಯಾವ ರೀತಿ ಸ್ಲಾಟ್ ಬುಕ್ ಮಾಡಬೇಕನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ ಇದೆ. ಇನ್ಸ್ಟಾನಲ್ಲಿ ಆಲ್ರೆಡಿ ಡೀಟೇಲಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಲ್ಲಿ ಹಾಕಿದ್ದೇನೆ, ಚೆಕ್ ಮಾಡಿ ಅದನ್ನು ನೀವು ಸ್ಲಾಟ್ ಬುಕ್ಕಿಂಗ್ ಬೇಕಾದರೆ ಮಾಡ್ಕೊಳ್ಬೋದು. ಏನು ರೆಕಮೆಂಡ್ ಮಾಡ್ತೇನೆ ಎಲ್ಲ ಪೇರೆಂಟ್ಸಿಗೂ ಮತ್ತು ವಿದ್ಯಾರ್ಥಿಗೂ, ದಯವಿಟ್ಟು ಸ್ಲಾಟ್ ಬುಕ್ ಮಾಡಿ. ನಿಮ್ಮ ಡಿಸ್ಟಿಕಲ್ಲಿದೆ ವಿಸಿಟ್ ಮಾಡಿ. ಒಂದು ಸಲ ನೀವು ನೋಡಿದಾಗ ನಿಮಗೆ ಪ್ರಕ್ರಿಯೆ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಯಾವುದೇ ತಪ್ಪು ನೀಡಿದರೆ ಸಿಂಪಲ್ ವೇನಲ್ಲಿ ನೀವು CT ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಕೆಟಗರಿಗೆ ಅನುಗುಣವಾಗಿ ಈಸಿಲಿ ನೀವೇನಪ್ಪ ಒಂದು ಆಪ್ಷನ್ಸ್ ಹಾಕೋದಕ್ಕಾಗಲಿ ಅಂದರೆ ಎಲ್ಲ ಪ್ರಕ್ರಿಯೆ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಅಪ್ ಟು ಅಡ್ಮಿಷನ್ ಆಗೋರಿಗೆ ಏನೆಲ್ಲ ಪ್ರಕ್ರಿಯೆ ಇರುತ್ತೆ ನೋಡಿ, ಅದನ್ನು ಅವರು ನಿಮಗಲ್ಲಿ ಕೋಚಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಒಳ್ಳೆಯ ನಿರ್ಧಾರ KE ಕಡೆಯಿಂದ. ಯಾಕಂದರೆ ಆನ್ಲೈನ್ ಇರುವಂಥದ್ದು ಮಕ್ಕಳಿಗೇನು ತೊಂದರೆ ಆಗಬಾರ್ದು, ಪೋಷಕರಿಗೂ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೆ, ಒಂದು ಆ್ಯಪ್ನ ಸಹ ಬಿಲ್ಡ್ ಮಾಡಿದ್ದಾರೆ. ಓಕೆ, ಅಲ್ಲಿ ನೀವೇನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರಿಂದ ಅಂದರೆ ಆಲ್ರೆಡಿ KEನಲ್ಲಿ ರಿಜಿಸ್ಟರ್ ಮಾಡಿರುವಂಥ ವಿದ್ಯಾರ್ಥಿಗಳು ಅಂದರೆ ಏನು ನೀಡಿರ್ತೀರೋ ಮೊಬೈಲ್ ನಂಬರಿಂದ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಂದರೆ OTP ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿ ನೀವು ಆ್ಯಪ್ನಲ್ಲಿ ಎಂಟ್ರಿ ಆದಾಗ ಪ್ರತಿ 2 ವಿದ್ಯಾರ್ಥಿಗಳಿಗೆ ಮೆಂಟರ್ನ ನಮಗೆ ಅಲಾಟ್ ಮಾಡ್ತಾರೆ. ಈಗ ನೋಡಿ, ಯಾವುದೇ ರೀತಿ ಮೆಂಬರ್ಶಿಪ್ ತೆಗೆದುಕೊಳ್ಬೇಕಂದ್ರೆ ದುಡ್ಡು ಕೊಡಬೇಕಾಗುತ್ತೆ. ದುಡ್ಡು ಹೇಳ್ತೀನಿ ಯಾರು ನಿಮಗೆ ಯೂಸಲಿ ಕೋಚಿಂಗ್ ಮಾಡಲ್ಲ, ಅಂದರೆ ಅಪ್ ಟು ಅಡ್ಮಿಷನ್ ಹೋಗೋರು ಯಾರು ಗೈಡ್ ಮಾಡಲ್ಲ. ಸೊ ಬಟ್ ಈಗ KE ನಂದು ಮಾಡಿದಪ್ಪ ಅಂದರೆ ಮೆಂಟರ್ಗೆ ಅವರೇ ಅಲಾಟ್ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಆಲ್ರೆಡಿ ವಿದ್ಯಾರ್ಥಿಗಳು ಸೀಟ್ ಪಡೆದುಕೊಂಡ್ರು ಆಗಿರ್ಬೋದು, ಪ್ರೆಸೆಂಟ್ಲಿ ಅವರು ಒಳ್ಳೆ ಒಂದು ಕೋರ್ಸ್ ಮಾಡ್ತಿರುವಂಥವ್ರು ಆಗಿರ್ಬೋದು, ಅಂಥ ವಿದ್ಯಾರ್ಥಿಗಳು ನಿಮಗೆ ಕೋಚ್ ಮಾಡ್ತಾರೆ. ಅಂದರೆ ಯಾವ ರೀತಿ ಸೀಟ್ ಸೆಲೆಕ್ಟ್ ಮಾಡ್ಕೋಬೇಕು, ನೆಕ್ಸ್ಟ್ ಸ್ಟೆಪ್ ಏನಿದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಡೀಟೇಲ್ ಆಗಿ ಪ್ರತಿಯೊಬ್ಬ ಮೆಂಟರ್ ಏನಪ್ಪ 2 ವಿದ್ಯಾರ್ಥಿಗಳಿಗೆ ಕೋಚ್ ಮಾಡೋ ರೀತಿಯಲ್ಲಿ ಗೈಡ್ ಮಾಡುವಂಥ ರೀತಿಯಲ್ಲಿ ಆ್ಯಪ್ನ ರೆಡಿ ಮಾಡಿದ್ದಾರೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡ್ಕೊಳ್ಬೋದು. ಆಮೇಲೆ ಪ್ರಕ್ರಿಯೆ ನಡೆದಾಗ ನಿಮಗೆ ಮೆಂಟರ್ ಏನಪ್ಪ ಅಂದರೆ ಫ್ರೀಯಾಗಿ ಗೈಡ್ ಮಾಡ್ತಾರೆ, ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ನಿಮಗೆ ನೀಡಿರುವಂಥ PDF ಪ್ರಕಾರದಲ್ಲಿ ಏನಿದೆ ಅಂದರೆ ಕೋಚಿಂಗ್ ಪ್ರೋಗ್ರಾಮ್ ಇದೆ. ಆಫ್ಲೈನ್ ನಿಮಗಿರುವಂಥದ್ದು ನಿಮ್ಮ ಡಿಸ್ಟಿಕ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಡಿಸ್ಟಿಕ್ಲಿಂದ ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಲಾಟ್ನ ಬುಕ್ ಮಾಡಿ ಆ ದಿನಕ್ಕದಂದು ನಿಮಗೆ ಆ ಪ್ಲೇಸಲ್ಲಿ ವಿಸಿಟ್ ಮಾಡಿ ಅವ್ರು ಏನು ಹೇಳ್ತಾರೆ ಕಂಪ್ಲೀಟ್ಲಿ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಪ್ರಕ್ರಿಯೆ ಬಗ್ಗೆ ನಾಲೆಜ್ ಇಟ್ಕೊಂಡು ನಂತರ ನೀವು ಮುಂದಿರು. ಇದೊಂದು ನಿಮಗೆ ಟ್ರೈನಿಂಗ್ಗೋಸ್ಕರ ನಿಮಗೆ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ, ದಯವಿಟ್ಟು ಅಟೆಂಡ್ ಆಗಿ ಅಂತ ನಂದು. ಆಮೇಲೆ ಆ್ಯಪ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಗೈಡ್ ಸಿಗ್ತಾರೆ, ಮೆಂಟರ್ ಸಿಗ್ತಾರೆ. ಒಬ್ಬ ಮೆಂಟರ್ 2 ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತಾನೆ. ನಿಮಗೆ ಕಂಪ್ಲೀಟ್ ಅವ್ರ ಅಡ್ಮಿಷನ್ ಆಗೋವರೆಗೂ ನಿಮಗೆ ಗೈಡ್ ಮಾಡ್ತಾರೆ. ಭಾಳ ಒಳ್ಳೆ ನ್ಯೂಸ್ ಅಂದ್ಕೊಳ್ಳಿ. ನಿಮ್ದು ಏನಪ್ಪ ಯಾವುದೇ ರೀತಿ ಮೆಂಬರ್ಶಿಪ್ ಆಗಲಿ ಕನ್ಫ್ಯೂಸ್ ಆಗಿ ಏನಿರೋದಿಲ್ಲ, ಟೋಟಲಿ ಫ್ರೀ ಆಗಿರುವಂಥದ್ದು. ಓಕೆ, ಯಾವ ರೀತಿ ನೀವು ಸ್ಲಾಟ್ ಬುಕ್ ಮಾಡಬೇಕನ್ನೋದನ್ನ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಇನ್ಸ್ಟಾಗ್ರಾಮ್ ಒಂದು ನಿಮಗೆ ವಿಡಿಯೋ ಲಿಂಕ್ ಇದೆ, ಕ್ಲಿಕ್ ಮಾಡಿ ಕಂಪ್ಲೀಟ್ಲಿ ವಾಚ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋದಲ್ಲಿ ಅಷ್ಟೇ ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಚಲೋ, ಟೇಕ್ ಕೇರ್, ಬಾಯ್.